ಈ ಸ್ನಾಯು ಸೆಳೆತ ನಮಗೆ ಎದಕ್ಕಾಗುತ್ತೆ, ಮಸಲ್ ಕ್ರಾಂಪ್ಸ್ ಎದಕ್ಕಾಗುತ್ತೆ, ಅದಕ್ಕೆ ಏನ್ ಪರಿಹಾರ? ನಮ್ಮ ದೇಹದಲ್ಲಿ ರಕ್ತದ ಪರಿಚಲನೆ ಕುಂಠಿತಗೊಂಡಾಗ ನಮಗೆ ಮಸಲ್ ಕ್ರಾಂಪ್ಸ್ಗಳಾಗುತ್ತೆ, ಸ್ನಾಯು ಸೆಳೆತ ಆಗುತ್ತೆ. ಒಂದನೇ ಕಾರಣ. ಸೊ ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ, ನೀವು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಬೇಕು, ಸ್ಟ್ರೆಚಿಂಗ್ ಮಾಡಬೇಕು, ಯೋಗ ಮಾಡಬೇಕು. ನೀವು ಇದೆಲ್ಲ ಮಾಡಿದಾಗ ರಕ್ತದ ಪರಿಚಲನೆ ಇಂಪ್ರೂವ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಅವಾಗ ನಿಮಗೆ ಸ್ನಾಯು ಸೆಳೆತ ಆಗೋದಿಲ್ಲ. ದೇಹ ಬೇಸಿಕಲಿ ವಾರ್ಮ್ ಆಗಿ ಇಟ್ಕೊಳ್ಬೇಕು. ದೇಹದಲ್ಲಿ ವಾತ ಅಥವಾ ಕಫ ಜಾಸ್ತಿ ಆದಾಗ, ಅಂದ್ರೆ ದೇಹ ಕೋಲ್ಡ್ ಆದಾಗಲೇ ಈ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು. ಎರಡನೇದು, ನಿಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆ ಆದಾಗ ಕೂಡ ನಿಮಗೆ ಈ ಸ್ನಾಯು ಸೆಳೆತ ಆಗುತ್ತೆ. ಕ್ಯಾಲ್ಸಿಯಂ ತುಂಬಾ ಜನರಲ್ಲಿ ಎದಕ್ಕೆ ಕಡಿಮೆ ಆಗ್ತಾ ಇದೆ? ನಮ್ಮ ಆಹಾರದಲ್ಲಿ ಕ್ಯಾಲ್ಸಿಯಂ ಇಲ್ಲ ಅಂತ ಅಲ್ಲ, ವಿಟಮಿನ್ ಡಿ ನಮ್ಮಲ್ಲಿ ತುಂಬಾ ಜನರಲ್ಲಿ ಇವತ್ತು ಕಡಿಮೆ ಆಗಿದೆ. ವಿಟಮಿನ್ ಡಿ ಕಡಿಮೆ ಆದಾಗ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಆಗೋದಿಲ್ಲ. ಅದಕ್ಕೆ ದಯಮಾಡಿ ರೆಗ್ಯುಲರ್ ಆಗಿ ಬಿಸಿಲಿಗೆ ಹೋಗಿ, ಸಫಿಶಿಯಂಟ್ ದೇಹಕ್ಕೆ ಆ ಸನ್ಶೈನ್ ತುಂಬಾ ಅಗತ್ಯವಾಗಿ ಬೇಕು. ಅದು ಆದಾಗ ನಿಮ್ಮಲ್ಲಿ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಚೆನ್ನಾಗುತ್ತೆ. ಇನ್ ಕ್ಯಾಲ್ಸಿಯಂ ನಿಮಗೆ ಎಲ್ಲ ಆಹಾರಗಳ ಒಂದು ಸಮತೋಲನವಾದ ಆಹಾರವನ್ನು ನೀವು ಪಾಲನೆ ಮಾಡಿದಾಗ ನಿಮಗೆ ಕ್ಯಾಲ್ಸಿಯಂ ಸಿಗುತ್ತೆ. ಒಂದು ರಾಗಿ ಮುದ್ದೆ ತಿಂದರೂ ಕೂಡ ಕ್ಯಾಲ್ಸಿಯಂ ಸಿಗುತ್ತೆ. ಆದ್ರೆ ವಿಟಮಿನ್ ಡಿ ದೇಹದಲ್ಲಿ ಚೆನ್ನಾಗಿರಬೇಕು, ಕ್ಯಾಲ್ಸಿಯಂ ಅಬ್ಸಾರ್ಬ್ ಆಗ್ಲಿಕ್ಕೆ. ಅದನ್ನ ಮಾಡಿ. ಇನ್ನು ಮೂರನೇದ್ದು, ಸಡನ್ ಆಗಿ ಆದಾಗ ಏನ್ ಮಾಡ್ಬೇಕು? ಈಗ ಮಸಲ್ ಕ್ರಾಂಪ್ಸ್ ಆಗುತ್ತೆ, ಮಸಲ್ ಕ್ಯಾಚ್ ಆಗುತ್ತೆ, ರಾತ್ರಿ ನೀವು ಮಲ್ಕೊಂಡಾಗ ಕೆಲವೊಬ್ಬರಿಗೆ ಕಾಲಿನ ಭಾಗದಲ್ಲಿ ಅದೆಲ್ಲ ಆಗುತ್ತೆ. ಸೊ ಆದಾಗ ಏನ್ ಮಾಡೋದು? ಸೊ ಒಂದು ಮರ್ಮ ಚಿಕಿತ್ಸೆ ಅಂತ ಇರುತ್ತೆ, ಮರ್ಮ ಪಾಯಿಂಟ್ಸ್ ಅಂತ ಹೇಳಿ ನೀವು ಆಯುರ್ವೇದದಲ್ಲಿ ಕೇಳಿರ್ತೀರಾ. ಸೊ ನಿಮಗೆ ದೇಹದ ಕೆಳಗಿನ ಭಾಗದಲ್ಲಿ ಆಗಿತ್ತು ಅಂದ್ರೆ, ನಿಮ್ಮ ಕಾಲಿನ ಭಾಗದಲ್ಲಿ ಏನಾದ್ರೂ ಈ ತರ ಮಸಲ್ ಕ್ಯಾಚ್ ಆಗಿತ್ತು ಅಂತಂದ್ರೆ, ನೀವು ಈ ತುಟಿ ಏನಿದೆ ನಮ್ದು ಕೆಳಗಡೆ ತುಟಿ, ಅದನ್ನ ಈ ತರ ಪ್ರೆಸ್ ಮಾಡಿ ಒಂದು 30 ಸೆಕೆಂಡ್ ಹೋಲ್ಡ್ ಮಾಡಿ, ಜೆಂಟಲಿ ಪ್ರೆಷರ್ ಅನ್ನ ಹಾಕಿ ಈ ತರ ಹೋಲ್ಡ್ ಮಾಡಿ. ಅವಾಗ ಏನಾಗುತ್ತೆ, ಇಮಿಡಿಯೇಟ್ಲಿ ನಿಮಗೆ ರಿಲೀಫ್ ಸಿಗುತ್ತೆ. ಅದೇ ದೇಹದ ಮೇಲಿನ ಭಾಗದಲ್ಲಿ ಆಗಿತ್ತು ಆ ಮಸಲ್ ಕ್ಯಾಚು, ಕೈಯಲ್ಲಿ ಅದೆಲ್ಲೆಲ್ಲಿ ಅಂತಂದ್ರೆ, ನೀವು ಈ ಮೇಲಿನ ತುಟಿ ಏನಿದೆ ಅದನ್ನ ಈ ನಿಮ್ಮ ಹೆಬ್ಬೆರಳು ಮತ್ತೆ ಮಿಡಲ್ ಫಿಂಗರ್ ಎರಡನ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಜೆಂಟಲಿ ಒಂದು 30 ಸೆಕೆಂಡ್ ಪ್ರೆಸ್ ಮಾಡಿ, ಇಮ್ಮಿಡಿಯೇಟ್ಲಿ ನಿಮಗೆ ರಿಲೀಫ್ ಸಿಗುತ್ತೆ. ಆದರೆ ಅದು ಎದಕ್ಕೆ ಆಗ್ತಾ ಇದೆ? ಆ ಸರ್ಕ್ಯುಲೇಷನ್ ಅನ್ನು ಇಂಪ್ರೂವ್ ಮಾಡೋದು, ಕ್ಯಾಲ್ಸಿಯಂ ಲೆವೆಲ್ ಅನ್ನು ಇಂಪ್ರೂವ್ ಮಾಡ್ಕೊಳ್ಳೋಕೆ ಆಹಾರ ಕ್ರಮ, ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ತರ್ಕೊಳ್ಳಬೇಕು. ಧನ್ಯವಾದ.